ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿತಾರ ಕಿಚನ್ಗೆ ಸ್ವಾಗತ. ನಾನು ಇವತ್ತಿನ ರೆಸಿಪಿಯಲ್ಲಿ ಸಖತ್ ಟೇಸ್ಟಿ ಆದಂತಹ ಚಿಕನ್ ಲೆಗ್ ರೋಸ್ಟ್ ರೆಸಿಪಿನ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಅಂತೂ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಮಕ್ಕಳಿಗೆ ಮಾಡಿಕೊಟ್ರಂತೂ ಇನ್ನಷ್ಟು ಖುಷಿಯಾಗಿ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಈ ರುಚಿಯಾದಂತಹ ಚಿಕನ್ ಲೆಗ್ ರೋಸ್ಟ್ ರೆಸಿಪಿ ಮಾಡೋದು ಹೇಗೆ ನೋಡೋಣ. ಮೊದಲಿಗೆ ಮಸಾಲಾನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿಂಗ್ ಬೌಲಿಗೆ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ನಂತರ ಅಚ್ಕಾರ ಪುಡಿ ಸೇರಿಸ್ಕೊಂಡಿದ್ದೀನಿ, ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ, ಕಾಳು ಮೆಣಸಿನ ಪುಡಿ ಸೇರಿಸ್ಕೊಂಡಿದ್ದೀನಿ, ಜೀರಿಗೆ ಪೌಡ್ರು ಸೇರಿಸ್ಕೊಂಡಿದ್ದೀನಿ, ಗರಂ ಮಸಾಲ ಪುಡಿ ಸೇರಿಸ್ಕೊಂಡಿದ್ದೀನಿ, ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನಂತರ ಕಸೂರಿ ಮೇಥಿ ಸೇರಿಸ್ಕೊಂಡಿದ್ದೀನಿ, 2 ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡಿದ್ದೀನಿ. ನಿಂಬೆಹಣ್ಣಿನ ರಸ ಜಾಸ್ತಿ ಬಳಸೋದ್ರಿಂದ ಚಿಕನ್ ಲೆಗ್ ಪೀಸ್ ತುಂಬಾ ಜ್ಯೂಸಿಯಾಗುತ್ತೆ. ಇಷ್ಟನ್ನು ಹಾಕಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದಕ್ಕೆ ಯಾವುದೇ ರೀತಿ ನೀರನ್ನ ಬಳಸ್ಕೋಬಾರ್ದು. ಹೀಗೆ ಗಟ್ಟಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಫುಡ್ ಕಲರ್ನ ಸೇರಿಸ್ಕೊತಾ ಇದ್ದೀನಿ. ಇದು ಆಪ್ಷನಲ್, ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ, ಮಸಾಲ ರೆಡಿಯಾಗಿದೆ. ಇಲ್ಲಿ ನಾನು ಚಿಕನ್ ಲೆಗ್ ರೋಸ್ಟ್ ರೆಸಿಪಿ ಮಾಡೋದಕ್ಕೆ 10 ಲೆಗ್ ಪೀಸ್ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಸ್ಕಿನ್ ಔಟ್ ಮಾಡಿಸಿ ಹೀಗೆ ಮಧ್ಯ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಲೆಗ್ ಪೀಸಿಗೆ ನೀಟಾಗಿ ಮಸಾಲಾನ ಹಚ್ಕೋತೀನಿ. ಹೀಗೆ ಎಲ್ಲ ಸೈಡು ನೀಟಾಗಿ ಮಸಾಲಾನ ಹಚ್ಕೊಂಡು ಇದನ್ನು ಒಂದು ಬೌಲ್ಗೆ ಸೇರಿಸ್ಕೋತೀನಿ. ಹೀಗೆ ಎಲ್ಲ ಲೆಗ್ ಪೀಸನ್ನು ಹೀಗೆ ಹಚ್ಕೊಂಡು ಮಸಾಲಾನ ಇಟ್ಕೋಬೇಕು. ನಂತರ ಒಂದು 2-3 ಅವರ್ಸ್ ಆದರೂ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಎಷ್ಟು ಹೊತ್ತು ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತೀವೋ ಅಷ್ಟು ಮಸಾಲ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ಎಲ್ಲ ಲೆಗ್ ಪೀಸ್ಗೂ ಮಸಾಲ ಹಚ್ಚಿದ್ದಾಗಿದೆ. ಇದನ್ನು ಒಂದು 2 ಅವರ್ಸ್ ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ತೀನಿ. 2 ಅವರ್ಸ್ ಆಗಿದೆ. ಇದಕ್ಕೆ ನಾನು 2.5 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೋತೀನಿ. ಓವನಲ್ಲಿ ಮಾಡೋದಾದರೆ ಕಡಲೆ ಹಿಟ್ಟು ಅವಶ್ಯಕತೆ ಇರೋದಿಲ್ಲ. ನಾನಿಲ್ಲಿ ತವಾದಲ್ಲಿ ಮಾಡೋದ್ರಿಂದ ಕಡಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಹೀಗೆ ಕಡಲೆ ಹಿಟ್ಟು ಸೇರಿಸ್ಕೊಂಡು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಕಡಲೆ ಹಿಟ್ಟನ್ನ ಹಾಕೋದ್ರಿಂದ ಕೋಟಿಂಗ್, ಮಸಾಲ ಕೋಟಿಂಗ್ ಬಿಡೋದಿಲ್ಲ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ನಾನು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಲೆಗ್ ಪೀಸ್ನ ಸೇರಿಸ್ಕೊತೀನಿ. ಈ ಲೆಗ್ ಪೀಸ್ನ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಒಂದು ಸೈಡು ಒಂದು 5 ಮಿನಿಟ್ಸ್ ಆದರೂ ಬೇಯಿಸ್ಕೋಬೇಕು. ಇವಾಗ 5 ಮಿನಿಟ್ಸ್ ಆಗಿದೆ. ಇದನ್ನು ಇನ್ನೊಂದು ಸೈಡು ಮಡಿಸಿ ಬೇಯಿಸ್ಕೋತೀನಿ. ಇವಾಗ ಚಿಕನ್ ಲೆಗ್ ರೋಸ್ಟ್ ರೆಸಿಪಿ ರೆಡಿಯಾಗಿದೆ. 2 ಸೈಡು ಚೆನ್ನಾಗಿ ಬೆಂದಿದೆ. ಈ ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನಷ್ಟು ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.